ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಚ ನೇತರೌ. ಓಂ ಇದು 1ನೇ ಅಧ್ಯಾಯದ 2ನೇ ಪಾದದ 22ನೇ ಸೂತ್ರ. ಅದೃಶ್ಯತ್ವಾಧಿಕರಣ ನಡೆದಿದೆ. ಅದರ ತತ್ವಪ್ರಕಾಶಿಕ ಈಗ ನೋಡೋಣ. ಯದುಕ್ತಂ ಪ್ರಕೃತಿ ವಿರಿಂಚಯೋ ಅದೃಶ್ಯತ್ವಾದಿ ಗುಣಕತ್ವಮಿತಿ ತತ್ ಅರ್ಥಾತ್ ನಿರಾಕೃತಮಪಿ ವಿಶೇಷಯುಕ್ತ್ಯಾ ಪರಾಕೃವತ್ ಸೂತ್ರಂ ಪಠಿತ್ವಾ ವ್ಯಾಚಷ್ಟೆ. ಈ ಅದೃಶ್ಯತ್ವಾದಿ ಗುಣವುಳ್ಳವರು ಯಾರು ಅಂತ ಒಂದು ಜಿಜ್ಞಾಸೆ ನಡೆದಿದೆ ಈ ಹಿಂದೆ. ಪ್ರಕೃತಿ, ಜಡ ಪ್ರಕೃತಿ ಅಥವಾ ಚೇತನ ಪ್ರಕೃತಿ ಅಥವಾ ವಿರಿಂಚ ಅಂದರೆ ಚತುರ್ಮುಖ ಬ್ರಹ್ಮ, ಅವರು ಕೂಡ ಅದೃಶ್ಯತ್ವಾದಿ ಗುಣವುಳ್ಳವರಾಗಬಹುದು ಅಂತ ಒಂದು ಪೂರ್ವ ಪಕ್ಷ ಅಲ್ಲಿ ಬಂದಿತ್ತು. ಅದನ್ನ ನಾವೀಗಾಗಲೇ ನಿರಾಕರಿಸಿದ್ದೀವಿ, ಅರ್ಥಾತ್ ನಿರಾಕರಣೆ ಮಾಡಿದ್ದೇವೆ. ಅಷ್ಟು ಮಾಡಿದ್ರೂ ಕೂಡ ಇನ್ನೂ ಒಂದು ವಿಶೇಷವಾದ ಯುಕ್ತಿಯಿಂದ, ವಿಶಿಷ್ಟವಾದ ಯುಕ್ತಿ ಅಥವಾ ವಿಶೇಷವಾದ ಯುಕ್ತಿಯಿಂದ ನಿರಾಕರಿಸುವ ಸೂತ್ರವೊಂದನ್ನು ವೇದವ್ಯಾಸರು ಹೇಳಿದ್ದಾರೆ. ಆ ಸೂತ್ರವನ್ನು ಪಠನ ಮಾಡಿ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು. ಅಲ್ಲಿ ವಿಶಿಷ್ಟವಾದ ಯುಕ್ತಿ ಅಥವಾ ವಿಶೇಷ ಯುಕ್ತಿ ಅಂತ ಬಂದಿದೆ. ಅದೇನು ವಿಶೇಷ ಯುಕ್ತಿ ಅಂದರೆ ಅದನ್ನು ಅಲ್ಲೇ ಭಾವಬೋಧ ಟಿಪ್ಪಣಿಯಲ್ಲಿ ಗಮನಿಸಿ, 831ನೇ ಪುಟದಲ್ಲಿ. ಪರವಿದ್ಯಾ ವಿಷಯತ್ವಸ್ಯ ವಿಷ್ಣೋ ಅನ್ಯತ್ರ ನಿರವಕಾಶತ್ವ ಅನ್ಯಥಾನುಪಪತ್ಯ ಇತ್ಯರ್ಥಃ. ಪರವಿದ್ಯಾ ವಿಷಯತ್ವ ಅನ್ನೋದು ಎಲ್ಲಿ ಬರೋದು ಸಾಧ್ಯ? ವಿಷ್ಣುವನ್ನಲ್ಲಿ ಮಾತ್ರ ಬರೋದು ಸಾಧ್ಯ. ವಿಷ್ಣುವನ್ನು ಬಿಟ್ಟು ಬೇರೆ ಕಡೆ ಅದಕ್ಕೆ ಅವಕಾಶ ಇಲ್ಲ ಅನ್ನೋದೊಂದು ಯುಕ್ತಿ. ಅದೇ ಅರ್ಥಾತ್ ನಿರಾಕೃತ. ಹೀಗೆ ಪರವಿದ್ಯಾ ವಿಷಯತ್ವ ಅನ್ನೋದು ವಿಷ್ಣುವಿನಲ್ಲಿ ಮಾತ್ರ ಇದೆ. ಆದ್ದರಿಂದ ಉಳಿದವರು ಯಾರು ಕೂಡ ಅಲ್ಲಿ ಅಕ್ಷರ ಶಬ್ದ ವಾಚ್ಯರಲ್ಲ. ಅರ್ಥಾತ್ ಅವರೆಲ್ಲರೂ ನಿರಾಕೃತರಾಗಿದ್ದಾರೆ. ಅರ್ಥಾತ್ ಅಂದ್ರೆ ಅರ್ಥಾಪತ್ಯ ಪ್ರಮಾಣದಿಂದ ಅಂತ ಸೂಚನೆ ಆಗ್ತದೆ. ಆದರೆ ಅರ್ಥಾಪತ್ಯ ಅನ್ನೋದು ನಮ್ಮ ಸಿದ್ಧಾಂತದಲ್ಲಿ ಪ್ರತ್ಯೇಕ ಪ್ರಮಾಣ ಏನಲ್ಲ. ಪರವಿದ್ಯಾ ವಿಷಯ ವಿಷ್ಣು ಅಂದ ಮೇಲೆ ಅವನೇ ಮುಖ್ಯವಾಗಿ ಈ ಅದೃಶ್ಯತ್ವಾದಿ ಗುಣಕ. ಅಕ್ಷರ ಶಬ್ದವಾಚ್ಯನು ಮುಖ್ಯವಾಗಿ ಅವನೇ. ಪರವಿದ್ಯಾ ವಿಷಯತ್ವ ಅನ್ನೋದು ಉಳಿದವರಲ್ಲಿ ಇಲ್ಲ. ಆದ್ದರಿಂದ ಅವರು ಯಾರು ಕೂಡ ಈ ಅದೃಶ್ಯತ್ವಾದಿ ಗುಣವುಳ್ಳವರಲ್ಲ ಅಂತ ಹೀಗೆ ಅರ್ಥಾತ್ ನಿರಾಕೃತ ಆಗಿದೆ. ಅಷ್ಟಾಗಿದ್ರೂ ಕೂಡ ಇನ್ನೊಂದು ಯುಕ್ತಿಯನ್ನ ಹೇಳುವ ಸೂತ್ರ ಈಗ ನಮ್ಮ ಕಣ್ಣು ಮುಂದಿದೆ. ವಿಶೇಷಣೇತಿ ಸೂತ್ರದಲ್ಲಿ, ಆ ಸೂತ್ರ ಭಾಷ್ಯದಲ್ಲಿ ಎಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ, ಇದು ಮುಂಡಕ ಅಥವಾ ಅಥರ್ವಣೋಪನಿಷತ್ತೆ. ಯಾವ ಈ ತತ್ವ ಇದ್ದಾನಲ್ಲ, ಭಗವಂತ ಇದ್ದಾನಲ್ಲ, ಅವನು ಸರ್ವಜ್ಞನಾಗಿದ್ದಾನೆ, ಸರ್ವವಿತ್ತಾಗಿದ್ದಾನೆ, ಎಲ್ಲವನ್ನೂ ಸಾಮಾನ್ಯವಾಗಿ ತಿಳಿದಿದ್ದಾನೆ, ವಿಶೇಷವಾಗಿಯೂ ತಿಳಿದಿದ್ದಾನೆ. ಯಸ್ಯ ಜ್ಞಾನಮಯಂ ತಪಃ, ಅವನ ಆಲೋಚನೆ ಎಲ್ಲವೂ ಕೂಡ ಜ್ಞಾನಮಯವಾಗಿಯೇ ಇದೆ ಅಂತ ಹೀಗೆ ವಿಶೇಷಣ ಕೊಟ್ಟಿರುವುದರಿಂದ ಪ್ರಕೃತಿ ಅಲ್ಲ, ಪ್ರಕೃತಿಯು ಅದೃಶ್ಯತ್ವಾದಿ ಗುಣವುಳ್ಳದ್ದಲ್ಲ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ತತ್ವಪ್ರಕಾಶಿಕಾದಲ್ಲಿ ತಪಸಾ ಚೀಯತೆ ಬ್ರಹ್ಮ ಇತ್ಯತ್ರ ಅಜ್ಞಾನ ಪ್ರತೀತವು ತನ್ನಿರಾಸಾಯ ಯಸ್ಯ ಜ್ಞಾನಮಯಂ ತಪಃ ತಪಸಾ ಚೀಯತೆ ಬ್ರಹ್ಮ ಅಂತ ವೇದವಾಕ್ಯ ಇದೆ. ಅದು ಎಲ್ಲ ಅಲ್ಲೇ ಅಥರ್ವಣದಲ್ಲೇ ಬಂದಿರುವಂಥದ್ದು. ಅದೇನು ತಪಸಾ ಚೀಯತೆ ಬ್ರಹ್ಮ ಅಂದರೆ ಬ್ರಹ್ಮವು ತಪಸ್ಸಿನಿಂದ ಚೀಯತೆ ಅಭಿವೃದ್ಧಿಯನ್ನು ಪಡೀತದೆ. ಗುರುವರ್ಥ ದೀಪಿಕಾದಲ್ಲಿರೋದನ್ನು ಇಟ್ಕೊಂಡಿದ್ದೇನೆ. ತಪಸಾ ಚೀಯತೆ ಬ್ರಹ್ಮ ಇತ್ಯತ್ರ ತಪೋರೂಪ ಕರ್ಮಣ, ತಪಸ್ಸೆಂಬ ಕರ್ಮದಿಂದ. ಗುರುವರ್ಥ ದೀಪಿಕಾ ಟಿಪ್ಪಣಿಯ ಮೊದಲನೇ ವಾಕ್ಯವೇ ಇದೆ. ಅದರಿಂದ ಚೀಯತೆ ಅಂದರೆ ಜ್ಞಾನಾದಿ ಗುಣೈಹಿ ಅಭಿವೃದ್ಧಿ ಪ್ರಾಪ್ನೋತಿ, ಜ್ಞಾನಾದಿ ಗುಣದಿಂದ ಅದು ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂತ ಹೀಗೆ ಬಂದಿದೆ. ಅಲ್ಲಿ ಅದು ಚಿಂಚಯನೆ ಅಂತ ಧಾತು. ಚಿಂಚಯನೆ ಅನ್ನೋ ಧಾತುವಿನಿಂದ ಚೀಯತೆ ಅಭಿವೃದ್ಧಿಯನ್ನು ಪಡಿತದೆ ಅಂತ ಹೀಗೆ ಬಂದಿದೆ. ಈಗ ಅಭಿವೃದ್ಧಿಯನ್ನು ಪಡಿತದೆ ಅಂತ ಅರ್ಥ ಮಾಡಿದರೆ ಪ್ರಾಕ್ ಅಸ್ಮದಾದಿವತ್ತು ಅಜ್ಞಾನ ಪ್ರಾಪ್ತಿ, ತಪಸ್ಸು ಮಾಡಿದ ಮೇಲೆ ಅದಕ್ಕೆ ಜ್ಞಾನಾದಿ ಗುಣಗಳ ಅಭಿವೃದ್ಧಿ ಆಗ್ತದೆ ಅಂತ ನೀವು ಅರ್ಥ ಹೇಳಿದರೆ, ಮೊದಲು ಅದಕ್ಕೆ ಜ್ಞಾನಾದಿ ಗುಣಗಳ ಅಭಿವೃದ್ಧಿ ಇದ್ದಿದ್ದಿಲ್ಲ ಅಂತ ಆಯ್ತಲ್ಲ ತಪಸ್ಸು ಮಾಡುವುದಕ್ಕಿಂತ ಮುಂಚೆ. ಆದ್ದರಿಂದ ಅಸ್ಮದಾದಿವತ ನಿಮ್ಮಂತೆ ಅದಕ್ಕೆ ಅಜ್ಞಾನ ಬಂತು ಅಂತ ಆಯ್ತು ಈ ಬ್ರಹ್ಮಕ್ಕೆ. ಅದನ್ನೇ ಭಾವಬೋಧ ಟಿಪ್ಪಣಿಯಲ್ಲೂ ಕೂಡ ಹೇಳಿದ್ದಾರೆ. ತಪ ಆಲೋಚನೆ ಇತಿ ಧಾತು ತಪಸಾ ಚೀಯತೆ ಬ್ರಹ್ಮ ಆಲೋಚನಂ ಚ ಅಜ್ಞಸ್ಯೈವ. ಅವರೊಂದು ಸ್ವಲ್ಪ ಬೇರೆ ಥರ ಹೇಳಿದ್ದಾರೆ ಭಾವಬೋಧದಲ್ಲಿ. ಈಗ ಬ್ರಹ್ಮ ಅನ್ನೋದು ತಪಸ್ಸಿನಿಂದ ಅಭಿವೃದ್ಧಿ ಹೊಂದುತ್ತದೆ. ತಪಸ್ಸು ಅಂದರೆ ಆಲೋಚನೆ ಅಂತ ಅರ್ಥ. ಆಲೋಚನೆ ಯಾರು ಮಾಡ್ತಾರೆ?
ಅಜ್ಞಾನಿಗಳು ಯಾರಾಗಿರ್ತಾರೋ ಅವರೇ ಆಲೋಚನೆ ಮಾಡ್ತಾರೆ. ಜ್ಞಾನಿಗಳಾದವರು ಆಲೋಚನೆ ಮಾಡುವ ಅಗತ್ಯ ಇಲ್ಲ. ಹೀಗೆ ಬಂದಿದೆ. ಹೀಗೆ ಆ ತಪಸಾಚೀಯತೆ ಬ್ರಹ್ಮ ಅನ್ನುವ ಮಾತನ್ನು ಗಮನಿಸಿದರೆ ಆ ಬ್ರಹ್ಮಕ್ಕೆ ಅಜ್ಞಾನದ ಪ್ರಸಕ್ತಿ ಬಂತು. ಅದನ್ನೇ ತತ್ವಪ್ರಕಾಶಕದಲ್ಲಿ ತಪಸಾಚೀಯತೆ ಬ್ರಹ್ಮ ಇತ್ಯತ್ರ ಅಜ್ಞಾನ ಪ್ರತೀತವು ಇತ್ಯತ್ರ ಈ ಮಾತಿನ ಈ ವೇದ ಭಾಗದಲ್ಲಿ ಬ್ರಹ್ಮಕ್ಕೆ ಅಜ್ಞಾನ ಅಂತ ಅನ್ನೋದು ಕಂಡಿತು. ಅದಕ್ಕಾಗಿ ಆ ಅಜ್ಞಾನ ಇಲ್ಲ ಅಂತ ತೋರಿಸ್ಬೇಕು. ಅಜ್ಞಾನ ಇಲ್ಲ ಅಂತ ತೋರಿಸುವುದಕ್ಕಾಗಿ ಯಸ್ಯ ಜ್ಞಾನಮಯಂ ತಪಃ ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ಯಹ ಸರ್ವಜ್ಞ, ಆಮೇಲೆ ಸರ್ವವಿತ್ ಅಂತ ಬಂದಿದೆ. ಸರ್ವವಿತ್ ಅನ್ನೋದಕ್ಕೆ ಅಲ್ಲೇ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ವಿಧ ಉತ್ಪತ್ತವು ಇತ್ಯತ್ರ ಅಂತರ್ನೀತ ನಿಶ್ಚಿತವಾದ ವಿಧ ಲಾಭೆ ವಿಧ ಜ್ಞಾನೇ ವಿಧ ಉತ್ಪತ್ತವು ಹೀಗೆಲ್ಲ ಧಾತುಗಳಿದೆ. ಆದ್ರಿಂದ ವಿದ್ಯತೆ ಅಂದ್ರೆ ಇದೇ ಅದು ಹುಟ್ಟುತ್ತದೆ ಅಂತ ಅರ್ಥ. ಆದ್ರೆ ನಾವಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ಹುಟ್ಟಿಸುತ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಹೇಗೆ ಹುಟ್ಟಿಸುತ್ತದೆ ಅಂತ ಮಾಡ್ಲಿಕ್ಕೆ ಅಲ್ಲಿ ನಿಜಂತ ಪ್ರಯೋಗ ಇಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ, ನಿಜಂತ ಎಲ್ಲ ನಮ್ಮಲ್ಲಿ ಪ್ರತ್ಯೇಕವಾಗಿ ಕಾಣಬೇಕಾಗಿಲ್ಲ. ಲೌಕಿಕ ಸಂಸ್ಕೃತದಲ್ಲಿ ಆದ್ರೆ ಕರೋತಿ ಕಾರಯತಿ ಪಠತಿ ಪಾಠಯತಿ ಹೀಗೆಲ್ಲ ನಿಚ್ ಪ್ರತ್ಯಯ ಪ್ರತ್ಯೇಕವಾಗಿ ಕಾಣಿಸ್ತದೆ, ನಿಚ್ ಪ್ರತ್ಯಯ ಅಂತದ ಪ್ರಯೋಗ. ಆದರೆ ವೇದದಲ್ಲಿ ಚೇತಂತಿ ಅಂದ್ರೆ ಚೇತಂತಿ ಸುಮತೀನಾಂ ಅಂತ ಹೀಗೆ ಋಗ್ವೇದದಲ್ಲಿದೆ. ಅದಕ್ಕೆ ಚೇತಯಂತಿ ಸುಮತೀನಾಂ ಆಚಾರ್ಯರು ಋಗ್ಭಾಷ್ಯದಲ್ಲಿ ಅದಕ್ಕೆ ಅರ್ಥ ಬರೆದಿದ್ದಾರೆ. ನಮ್ಮೆಲ್ಲರ ಸದ್ಬುದ್ಧಿಯನ್ನ ಪ್ರೇರಣೆ ಪಡಿಸುವವಳು ಅಂತ ಹೀಗೆ ಸರಸ್ವತಿದು ಸ್ತೋತ್ರ ಇದರಲ್ಲಿ. ಚೋದಯಿತ್ರಿ ಸೂಂಡುತಾನಾಂ ಚೇತಂತಿ ಸುಮತೀನಾಂ ಅಂತ. ಚೇತಂತಿ ಅಂದ್ರೆ ಚೇತಯಂತಿ ಅಂತ ಅರ್ಥ. ಹಾಗೆ ಇಲ್ಲಿ ಸರ್ವವಿತ್ ಅಂದ್ರೆ ಸರ್ವಂ ವೇತ್ತಿ ತಿಳಿಯುತ್ತಾನೆ ಅಂತ ಅರ್ಥ ಬೇರೆ ಆಯ್ತದ. ಸರ್ವವಿತ್ ಅಂದ್ರೆ ಎಲ್ಲವನ್ನು ಹುಟ್ಟಿಸುತ್ತಾನೆ. ಸರ್ವಂ ವೇದಯತಿ ಅಂದ್ರೆ ಉತ್ಪಾದಯತಿ, ವೇದಯತಿ ಈಸ್ ಈಕ್ವಲ್ ಟು ಉತ್ಪಾದಯತಿ ಇತಿ ಸರ್ವವಿತ್. ಅಥವಾ ಸರ್ವಂ ವಿದ್ಯತೆ ಅಸ್ಮಾತ್, ಇವನಿಂದ ಎಲ್ಲವೂ ಕೂಡ ಇದೆ, ಇವನ ಅನುಗ್ರಹದಿಂದ ಎಲ್ಲವೂ ಇದೆ, ಇವನು ಇಲ್ಲದೆ ಹೋದ್ರೆ ಯಾವುದು ಕೂಡ ಇರ್ತಿರ್ಲಿಲ್ಲ ಅಂತ ಹೀಗೆ ಅದಕ್ಕೆ ಅರ್ಥ ಬರ್ತದೆ. ಹೀಗೆ ಆ ವೇದವಾಕ್ಯಕ್ಕೆ ಅರ್ಥ ಮಾಡ್ಕೋಬಹುದು. ಶ್ರುತಿಯಲ್ಲಿ ಹೀಗೆ ಅಜ್ಞಾನ ಕಂಡು ಬಂದಾಗ, ತಪಸಾಚೀಯತೆ ಬ್ರಹ್ಮ ಅನ್ನೋ ಅಜ್ಞಾನ ಕಂಡು ಬಂದಾಗ ಬ್ರಹ್ಮಕ್ಕೆ ಬ್ರಹ್ಮ ತಪಸ್ಸು ಮಾಡ್ತದೆ ಅಂದ್ರೆ ಹಾಗಾದ್ರೆ ಅದಕ್ಕೆ ತಪಸ್ಸು ಮಾಡುವುದಕ್ಕಿಂತ ಮುಂಚೆ ಅಜ್ಞಾನ ಇತ್ತ ಅಂತ ಪ್ರಶ್ನೆ ಬಂದಾಗ ಅದನ್ನು ನಿರಾಸ ಮಾಡುವುದಕ್ಕೋಸ್ಕರ ಯಸ್ಯ ಜ್ಞಾನಮಯಂ ತಪಃ, ಯಾರ ತಪಸ್ಸು ಅನ್ನೋದು ಜ್ಞಾನಮಯವಾಗಿದೆ. ತಪಸ್ಸು ಅಂದ್ರೆ ಒಂದು ಆಲೋಚನೆ, ಇನ್ನೊಂದು ಆತ ಈ ಬೇರೆ ಬೇರೆ ರೂಪಗಳಿಂದ, ಬುದ್ಧ ಇತ್ಯಾದಿ ರೂಪಗಳಿಂದ ಮತ್ತೆ ನಾರಾಯಣ ಇತ್ಯಾದಿ ರೂಪಗಳಿಂದ ತಪಸ್ಸು ಮಾಡ್ತಿರ್ತಾನಲ್ಲ. ಬೇರೆಯವರು ತಪಸ್ಸು ಮಾಡುವುದು ಅಂದ್ರೆ ಒಂದು ಮಂತ್ರವನ್ನು ಮತ್ತೆ ಆವರ್ತನ ಮಾಡುವುದು. ಇವನ ತಪಸ್ಸು ಅಂದ್ರೆ ಅವನು ತನ್ನ ಜ್ಞಾನದಲ್ಲೇ ತಾನು ಮಗ್ನನಾಗಿರುವುದು, ತನ್ನ ಮಹಿಮೆ ತನ್ನ ಗುಣಗಳನ್ನು ತಾನೇ ಕಾಣುವುದು, ಅಷ್ಟೇ ಅದರ ಅರ್ಥ. ಇತಿ ಉಕ್ತಾರ್ಥೆ ಹೇತುತೆಯ ಅದೃಶ್ಯತ್ವಾದಿ ಗುಣಕಸ್ಯ ಸಾರ್ವಜ್ಞಾದಿ ವಿಶೇಷಣ ಉಕ್ತೆ ಚೇತನ ಪ್ರಕೃತೆ ಅಚೇತನ ಪ್ರಕೃತೆ ಅದೃಶ್ಯತ್ವಾದಿ ಗುಣಕತ್ವಂ. ಆದ್ದರಿಂದ ಇಲ್ಲಿ ಈ ಅಚೇತನ ಪ್ರಕೃತಿ ಏನಿದಿಲ್ಲ, ಜಡ ಪ್ರಕೃತಿ, ಅದಕ್ಕೆ ಈ ಅದೃಶ್ಯತ್ವ ಮೊದಲಾದ ಗುಣವನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಪೂರ್ವ ಪಕ್ಷವನ್ನು ಮಾಡಬಾರದು. ಯಾಕೆಂದ್ರೆ ಆ ಜಡವಾದ ಪ್ರಕೃತಿಗೆ ಚೇತನದ ಗುಣಗಳಾದಂತಹ ಜ್ಞಾನ, ತಪಸ್ಸು ಇತ್ಯಾದಿಗಳು ಯಾವುದೂ ಇರೋದಿಲ್ಲ. ಹೀಗೆ ಉಕ್ತಾರ್ಥೆ ಹೇತುತಯ, ಯಾಕೆ ನಾವು ಹೇಳಿದ ಅರ್ಥವನ್ನೇ ಸ್ವೀಕಾರ ಮಾಡಬೇಕು, ಪೂರ್ವ ಪಕ್ಷದವರು ಹೇಳಿದ ಅರ್ಥವನ್ನು ಯಾಕೆ ಸ್ವೀಕಾರ ಮಾಡಬಾರದು ಅಂದ್ರೆ, ಈ ಅದೃಶ್ಯತ್ವಾದಿ ಗುಣ ಉಳ್ಳದ್ದು ಯಾವುದು, ಅದು ಈ ಭಗವಂತನೇ ಆಗಬೇಕು ಹೊರತು ಅಚೇತನ ಪ್ರಕೃತಿ ಅಲ್ಲ. ಯಾಕೆಂದ್ರೆ ಸರ್ವಜ್ಞತ್ವ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಅದೃಶ್ಯತ್ವಾದಿ ಗುಣಕಸ್ಯ, ಅದೃಶ್ಯತ್ವಾದಿ ಗುಣವುಳ್ಳ ವ್ಯಕ್ತಿಗೆ ಸರ್ವಜ್ಞತ್ವ ಎಂಬ ವಿಶೇಷಣವನ್ನು ಕೊಟ್ಟಿದ್ದಾರೆ. ಸಾರ್ವಜ್ಞ ಅಂತಿದೆ, ಸರ್ವಜ್ಞ ಸ್ವಭಾವ ಸಾರ್ವಜ್ಞಂ ಅಂತ ಅರ್ಥ. ಸರ್ವಜ್ಞತ್ವ ಎಂಬ ವಿಶೇಷಣವನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಅಚೇತನ ಪ್ರಕೃತಿಯನ್ನು ನಾವು ಅದೃಶ್ಯತ್ವಾದಿ ಗುಣಕ ಅಂತ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ, ಅದನ್ನ ಚೇತನನ್ನೇ ಇಟ್ಕೋಬೇಕು ಅಂತ ಹೀಗಾದ್ರೆ ತಾತ್ಪರ್ಯ. ತತ್ವಪ್ರಕಾಶಿಕಾದಲ್ಲಿ ಉಕ್ತಾರ್ಥ ಅಂತಿದೆಯಲ್ಲ, ನಾವು ಹೇಳಿದ ಅರ್ಥ ಅಂತ. ನಾವು ಹೇಳಿದ ಅರ್ಥ ಅಂದ್ರೆ ಏನು, ನಾನು ಆವಾಗ ಹೇಳಿದ್ದ ಅಷ್ಟು ಸರಿಯಾಗಲಿಲ್ಲ, ಅದು ಸ್ಪಷ್ಟವಾಗಿ ಆ ಟಿಪ್ಪಣಿಗಳಲ್ಲಿ ಬಂದಿದೆ ನೋಡಿ. ಯಸ್ಯ ಜ್ಞಾನಮಯಂ ತಪಃ ಅಂತೇನು ಉಪನಿಷತ್ತಿದೆಯಲ್ಲ, ಅಲ್ಲಿ ಹೇಳಲ್ಪಟ್ಟ ತಪಸ್ಸು ಅಂದ್ರೆ ಏನದು, ಜ್ಞಾನ ರೂಪವಾದ್ದೇ ತಪಸ್ಸು. ಇದು ನಾ ಹೇಳಿದ ಅರ್ಥ. ಇದಕ್ಕೆ ಸರಿಯಾಗಿ ನಾವು ಪ್ರತಿಪಾದನೆ ಮಾಡಬೇಕು.
ಅದನ್ನ ಯಾಕೆ ಒಪ್ಪಬೇಕು? ತಪಸ್ಸು ಅಂದ್ರೆ ಆಲೋಚನೆ ರೂಪವಾದ್ದು ಅಥವಾ ಸಂತಾಪ ರೂಪವಾದ್ದು ಯಾಕೆ ಆಗಬಾರ್ದು? ಈಗ ಒಬ್ರು ಯಾರೋ ತಪಸ್ಸು ಮಾಡುವುದಂದ್ರೆ ಕೆಲವರು ಆಲೋಚನೆ ಮಾಡ್ತಿರ್ತಾರೆ, ಆಳವಾಗಿ ಆಲೋಚನೆ ಮಾಡ್ತಿರ್ತಾರೆ, ಆ ಥರ ತಪಸ್ಸಾಗಬಹುದಲ್ವಾ? ಅಥವಾ ಸಂತಾಪ, ಒಂದು ಯಾವುದಾದ್ರೂ ದೇಹಕ್ಕೆ ಕಷ್ಟಕರ ಆಗುವಂತಹ ತಪಸ್ಸು ಅನ್ನೋ ಅರ್ಥವನ್ನು ಇಟ್ಕೋಬಹುದಲ್ಲ? ಯಾಕೆ ಜ್ಞಾನ ಅಂತಾನೆ ಯಾಕೆ ಅರ್ಥ ಇಟ್ಕೋಬೇಕು? ಒಂದು ಆಲೋಚನೆ ಅಂತ ಅರ್ಥ, ಅಂದ್ರೆ ನಮ್ಗೆ ಯಾವ್ದು ಗೊತ್ತಿಲ್ವೋ ಅದನ್ನ ಆಲೋಚನೆ ಮಾಡುವುದು ಅಂತ ಅರ್ಥ. ಅದನ್ನೊಂದು ಅರ್ಥ ಇಟ್ಕೋಬಹುದಲ್ಲ? ಅಥವಾ ಸಂತಾಪ ಅನ್ನೋ ಅರ್ಥವನ್ನು ಇಟ್ಕೋಬಹುದಲ್ಲ? ಜ್ಞಾನ ರೂಪ ಅಂತಾನೆ ಅರ್ಥ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬಂದಾಗ, ಅದಕ್ಕೆ ಅವನು ಸರ್ವಜ್ಞನಾದ್ದರಿಂದ ಉಕ್ತಾರ್ಥೆ ಹೇತುತಯ ಅದೃಶ್ಯತ್ವಾದಿ ಗುಣಕಸ್ಯ ಸಾರ್ವಜ್ಞ ವಿಶೇಷಣ ವಕ್ತೇಹೆ. ಬೇರೆ ಯಾರಿಗೋ ಒಬ್ಬರಿಗೆ ಅವರು ತಪಸ್ಸು ಮಾಡಿದರು ಅಂದ್ರೆ ಗೊತ್ತಿಲ್ಲದೆ ಇರುವ ವಿಷಯವನ್ನು ಆಳವಾಗಿ ಆಲೋಚನೆ ಮಾಡಿದರು ಅಂತಾಗಲಿ, ಅಥವಾ ಯಾವುದಾದ್ರೂ ಒಂದು ಪಂಚಾಗ್ನಿ ಮಧ್ಯದಲ್ಲೋ ಮತ್ತೊಂದು ಯಾವುದೋ ಕಠಿಣವಾದ ತಪಸ್ಸನ್ನು ಮಾಡಿದರು ಅಂತಾಗಲಿ ಅರ್ಥ ಮಾಡಬಹುದು. ಆದರೆ ಭಗವಂತ ಅವನು ಸರ್ವಜ್ಞನಾದ್ದರಿಂದ ಗೊತ್ತಿಲ್ಲದೆ ಇರುವ ವಿಷಯವನ್ನ ಅವನು ತಿಳ್ಕೊಳ್ಳಿಕ್ಕೋಸ್ಕರ ಗಾಢವಾಗಿ ಆಲೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅವನಿಗೆ. ಮತ್ತೆ ದೇಹಕ್ಕೆ ಸಂತಾಪ ರೂಪವಾದಂತಹ ತಪಸ್ಸನ್ನು ಕೂಡ ಅವನು ಮಾಡಬೇಕಾಗಿಲ್ಲ. ಹಾಗೆ ಮಾಡಿದ್ರೂ ಕೂಡ, ನಾರಾಯಣ ಇತ್ಯಾದಿ ರೂಪದಿಂದ ಕಠಿಣವಾದ ತಪಸ್ಸನ್ನು ಮಾಡಿದ್ರೂ ಕೂಡ ಅವನು ಉಳಿದ ಋಷಿಗಳಂತೆ ಉಳಿದವರಂತೆ ಅವನಿಗೆ ದೇಹಕ್ಕೆ ಸಂತಾಪ ಆಗೋದಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅವನು ಮಾಡುವುದು ಈ ಜ್ಞಾನ ರೂಪವಾದ ತಪಸ್ಸನ್ನೇ ಮಾಡ್ತಿರ್ತಾನೆ. ಹೀಗೆ ಇಲ್ಲಿ ತಪಸ್ಸು ಅಂದ್ರೆ ಜ್ಞಾನ ರೂಪವಾದ್ದು ಅನ್ನೋದು ನಾವು ಹೇಳಿದ ಅರ್ಥ, ನಮ್ಮ ಅಭಿಪ್ರೇತ ಅರ್ಥ. ಅದಕ್ಕೆ ಹೇತು ಏನಂದ್ರೆ ಸರ್ವಜ್ಞತ್ವ ಅನ್ನುವುದೇ ಹೇತು ಅಂತ. ಇದು ಭಾವಬೋಧ ಟಿಪ್ಪಣಿಯಲ್ಲೂ ಇದೆ, ಹಾಗೆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿದೆ. ಯಸ್ಯ ಜ್ಞಾನಮಯಂ ತಪಃ ಇತ್ಯನೇನ ಉಕ್ತೆ ತಪಸಃ ಜ್ಞಾನರೂಪೇ ಅರ್ಥೇ. ತಪಸ್ಸು ಅಂದ್ರೆ ಜ್ಞಾನ ರೂಪವಾದ್ದು ಎಂಬ ಅರ್ಥದಲ್ಲಿ ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಾವು ಕೊಟ್ಟದ್ದೇನು? ಯಹ ಸರ್ವಜ್ಞ ಸಸರ್ವವಿತ್ ಅಂತ ಸರ್ವಜ್ಞತ್ವ ರೂಪವಾದ ವಿಶೇಷಣವನ್ನು ಕೊಟ್ಟಿದ್ದೀವಿ. ಆದ್ರಿಂದ ಅಚೇತನ ಪ್ರಕೃತಿ ಜಡವಾದ್ದನ್ನು ಇಲ್ಲಿ ಇಟ್ಕೊಳ್ಬಾರ್ದು ಅಂತ ಅದರ ತಾತ್ಪರ್ಯ. ಇಲ್ಲಿ ಅಚೇತನ ಪ್ರಕೃತಿಯನ್ನು ತಗೊಳ್ಬಾರ್ದು ಅಂತ ಬಂತಲ್ಲ, ಅಚೇತನ ಪ್ರಕೃತಿ ಅಷ್ಟೇ ಅಲ್ಲ, ಚೇತನ ಪ್ರಕೃತಿಯನ್ನೂ ತಗೊಳ್ಬಾರ್ದು ಅಂತ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ 833ನೇ ಪುಟದಲ್ಲಿ ಅದಿದೆ. ಉಕ್ತಾರ್ಥ ಹೇತುತಯ ಅಂತ ಏನು ಪ್ರತೀಕ ಇದೆ ಅಲ್ಲಿ ಅದನ್ನ ಅವ್ರು ಬರೆದಿದ್ದಾರೆ. ಜ್ಞಾನ ರೂಪವಾದ ತಪಸ್ಸನ್ನೇ ನಾವಿಲ್ಲಿ ತಗೊಳ್ಬೇಕು, ಹೊರತು ಆಲೋಚನಾ ರೂಪವಾದ ತಪಸ್ಸನ್ನು ತಗೊಳ್ಬಾರ್ದು. ಯಾಕೆಂದ್ರೆ ಸರ್ವಜ್ಞತ್ವವನ್ನು ಯುಕ್ತಿ ಕೊಟ್ಟಿರೋದ್ರಿಂದ ತಸ್ಯ ಸರ್ವಜ್ಞತ್ವಾತ್ ಇತಿ ಉಕ್ತ ತಪಶಬ್ದಾರ್ಥ ಘಟಕತೆಯ ಇತ್ಯರ್ಥಃ. ಅಚೇತನ ಪ್ರಕೃತಿಯನ್ನು ತಗೊಳ್ಬಾರದು ಅಂತ ತತ್ವಪ್ರಕಾಶಿಕಾದಲ್ಲಿ ಬಂದಿದೆಯಲ್ಲ, ಅಚೇತನ ಪ್ರಕೃತಿ ಮಾತ್ರ ಅಲ್ಲ, ಚೇತನ ಪ್ರಕೃತಿಯನ್ನೂ ತಗೊಳ್ಬಾರದು. ಅಚೇತನ ಪ್ರಕೃತಿ ಇತಿ ಉಪಲಕ್ಷಣಂ, ಅದು ಸೂಚಕ. ಅದು ಇನ್ಯಾವುದಕ್ಕೆ ಸೂಚಕ? ಇನ್ನೇನು ನಾವು ತಗೊಳ್ಬೇಕು ಅಂದ್ರೆ ಚೇತನ ಪ್ರಕೃತಿರಪಿ, ಅಚೇತನ ಪ್ರಕೃತಿಯನ್ನಂತೂ ತಗೊಳ್ಳೇಬಾರದು. ಯಾಕೆಂದ್ರೆ ಅದು ಜಡ ಆದ್ರಿಂದ, ಅದಕ್ಕೆ ಜ್ಞಾನವೇ ಇಲ್ಲ. ಆದ್ರಿಂದ ಚೇತನ ಪ್ರಕೃತಿಗೆ ಜ್ಞಾನ ಇದ್ರೂ ಕೂಡ ಸಂಪೂರ್ಣವಾದ ಸರ್ವಜ್ಞತ್ವ ಬರುವುದು ಯಾರಿಗೆ? ಈ ಪರಮಾತ್ಮನಿಗೆ ಬರ್ಬೋದು ಹೊರತು ಈಗ ಯತ್ಕಿಂಚಿತ್ ಸರ್ವಜ್ಞತ್ವ ಅಂತ ಅನ್ನೋದು ಏನು ಲಕ್ಷ್ಮೀದೇವಿಗೆ ಬರ್ತದೆ, ನಮಗದು ವಿವಕ್ಷಿತ ಅಲ್ಲ ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.